ಮೀನರಾಶಿಯವರಿಗೆ ಮೀನರಾಶಿಯವರಿಗೆ ನಿಮಗೆ ತುಂಬ ದಿನಗಳಿಂದ ಒಂದು ಕನಸು, ಅಂದರೆ ಕನಸಿನ ಮನೆ ಕಟ್ಟಬೇಕು, ನೆಮ್ಮದಿಯಾದ ಜೀವನ ಬೇಕು ಮತ್ತು ಕನಸು ಯಾವುದು, ಒಂದು ಒಳ್ಳೆ ಉದ್ಯೋಗ ಮತ್ತು ಒಳ್ಳೆ ಬಿಸ್ನೆಸ್ಸು ಅಥವಾ ಒಳ್ಳೆ ಪಾರ್ಟ್ನರ್, ಇವೆಲ್ಲವನ್ನು ಕೂಡ ನಿಮಗೆ ಪ್ರಾಪ್ತಿ ಆಗಬೇಕು ಅಂತಂದರೆ ಮೂಲ ಮಂತ್ರವಾಗಿ ನಿಮಗೆ ಪ್ರಕೃತಿನಲ್ಲಿ, ಅಂದರೆ ಪರಿಸರದಲ್ಲಿ, ಮನುಷ್ಯನೂ ಕೂಡ ಒಂದು ಪ್ರಾಣಿನೇ ಆದ್ರೂ ಕೂಡ ಪ್ರಾಣಿ ಪಕ್ಷಿಗಳಿಗೆ ಪ್ರತ್ಯೇಕವಾಗಿ ನಿಮ್ಮ ಇಷ್ಟದ ಆಹಾರವನ್ನು ಪ್ರತಿದಿನ ಸಾಧ್ಯವಾದಷ್ಟನ್ನು ಕೂಡ ಪ್ರಸಾದದ ರೂಪದಲ್ಲಿ ದಾನ ಮಾಡಿದಾಗ ನಿಮಗೆ ಅನುಕೂಲ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಆದ ಕಾರಣದಿಂದ ಪ್ರಾಣಿ ಪಕ್ಷಿಗಳಿಗೆ ಸಾಧ್ಯವಾದಷ್ಟು ನಿಮ್ಮ ಕೈಲಿ ಏನು ಆಗುತ್ತೋ ಅದನ್ನು ನಿಮಗಿಷ್ಟ ಆಗುವಂಥದ್ದನ್ನು ಕೂಡ ನೀವು ಆಹಾರದ ರೂಪದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಕೊಡೋದ್ರಿಂದನೂ ಕೂಡ ಶುಭ. ಮತ್ತು ಮುಖ್ಯವಾಗಿ ನೀವು ಈ ವರ್ಷದಲ್ಲಿ ಅಕ್ವೇರಿಯಂ ಅಂದರೆ ಮೀನಿಗೆ ಸಂಬಂಧಿಸಿದಂತಹ ಮೀನನ್ನು ನೀವು ನಿಮ್ಮ ಮನೆಯ ಅಂಗಳದಲ್ಲಿ ತಂದಿಟ್ಕೊಳ್ಳೋದ್ರಿಂದ ಒಂದು ಶುಭ ಫಲ ಅನ್ನುವಂಥದ್ದು. ಏಕೆ ಅಂತಂದರೆ ನಿಮ್ಮ ಮನಸ್ಸಿನಲ್ಲಿ ಮತ್ತು ಮನೆಯಲ್ಲಿ ಇರುವಂತಹ ಅವಗುಣಗಳನ್ನು ಕೂಡ ಸಂಪೂರ್ಣವಾಗಿ ಕಳೆದು ಒಂದು ಒಳ್ಳೆ ಎನರ್ಜಿ, ಒಂದು ಅಟ್ರಾಕ್ಷನ್ ಆಗುವಂಥದ್ದು ಕೂಡ ಮತ್ತು ನಿಮ್ಮೆಲ್ಲ ಕನಸುಗಳನ್ನು ಈಡೇರಿಸಿಕೊಳ್ಳುವುದಕ್ಕೂ ಕೂಡ ಶುಭಕರವಾಗಿ ಈ ಮೀನು ಇಂದ ನಿಮಗೆ ಅನುಕೂಲ ಅನ್ನುವಂಥದ್ದಾಗುತ್ತದೆ. ಹೆಚ್ಚು ನಿಮಗೇನಾದರೂ ಬಂಗಾರದ ಮೇಲೆ ಇಷ್ಟ ಆಗಿದೆಯಾ, ಬಂಗಾರದಲ್ಲಿ ಸಿಗುವಂತಹ ಮೀನನ್ನು ಕೂಡ ನೀವು ವಿಗ್ರಹವನ್ನು ಡಾಲರ್ ಮುಖಾಂತರದಿಂದ ನೀವು ಹಾಕ್ಕೊಂಡಾಗಲೂ ಕೂಡ ನಿಮಗೊಂದು ಪ್ರತ್ಯೇಕವಾಗಿ ಎನರ್ಜಿ ಅನ್ನುವಂಥದ್ದು ಕೂಡ ದಕ್ಕುತ್ತದೆ. ಮುಖ್ಯವಾಗಿ ನಂಬರ್ 9 ಮತ್ತು ನಂಬರ್ 1 ಈ 2 ನಂಬರನ್ನು ಕೂಡ ಸಾಧ್ಯವಾದಷ್ಟು ಈ ತಿಂಗಳು ಪೂರ್ತಿ ನೀವು ಫಾಲೋಅಪ್ ಮಾಡಬೇಕಾಗುತ್ತದೆ. ಇವುಗಳನ್ನು ಫಾಲೋಅಪ್ ಮಾಡಿದ್ರೆ ನಿಮಗೆ ಅನುಕೂಲ ಅನ್ನುವಂಥದ್ದು ಕೂಡ ಕಾಣಿಸ್ತಾ ಇದ್ದಾವೆ. ಮತ್ತು ಹಳದಿ ಬಣ್ಣದ ಕಲರ್ ಬಟ್ಟೆ ಆಗಿರ್ಬೋದು, ವಸ್ತ್ರ ಆಗಿರ್ಬೋದು, ಅಥವಾ ವಸ್ತ್ರಾಭರಣಗಳಿಂದ ಕೂಡ ಬಂದಿರುವಂಥದ್ದಾಗಿರ್ಬೋದು, ಮನೆ ಕುಟುಂಬದ ಪೇಂಟಿಂಗ್ ಆಗಿರ್ಬೋದು, ನೀವು ಮಾಡ್ತಾ ಇರುವಂತಹ ಕೆಲಸ ಜಾಗದಲ್ಲಿ ವಾಲ್ಪೇಪರ್ ಆಗಿರ್ಬೋದು, ಹಳದಿ ಬಣ್ಣವನ್ನು ಹೆಚ್ಚು ಬಳಸುವುದರಿಂದ ಸಂಪೂರ್ಣವಾಗಿ ನಿಮ್ಮಲ್ಲಿರುವಂತಹ ನಕಾರಾತ್ಮಕ ಸಂಪೂರ್ಣವಾಗಿ ಪರಿಹಾರ ಆಗಿ ನಿಮಗೆ ಫಲಾಫಲಗಳು ಯೋಗ ಬಲ ಅನ್ನುವಂಥದ್ದು ದಕ್ಕುತ್ತದೆ. ಇಷ್ಟು ಕೂಡ 12 ರಾಶಿಗಳ ಫಲಾಫಲಗಳು ನೀವು ಈ ವರ್ಷದಲ್ಲಿ ಆಗುವಂತಹ ಸಮಸ್ಯೆಗಳು ಎಲ್ಲವೂ ಕೂಡ ಕಳೆದು ಮುಖ್ಯವಾಗಿ ನಿಮ್ಮ ಹೆಸರಿಗೆ ಸಂಬಂಧಿಸಿದಂತಹ ನಾಮಜಪವನ್ನು ಮತ್ತು ಇಷ್ಟ ದೇವರ ನಾಮಜಪವನ್ನು, ಕುಲದೇವರ ಆರಾಧನೆಯನ್ನು ಮಾಡಿದಾಗ 12 ರಾಶಿಗಳಿಗೂ ಸಂಬಂಧಿಸಿದಂತಹ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಕಷ್ಟ ಕಾರ್ಪಣ್ಯಗಳೆಲ್ಲವನ್ನೂ ಕೂಡ ಕಳೆದು ಬರುವಂತಹ ವರ್ಷ 2026ಕ್ಕೆ ಬರುವಂತಹ ಯೋಗ ಬಲ ಎಲ್ಲವನ್ನು ಕೂಡ ಹೊಸ ಹಾದಿ ಪ್ರಾಪ್ತಿಯಾಗುತ್ತದೆ. ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಶಿವೋಹಂ.